ಹಾಯ್ ಫ್ರೆಂಡ್ಸ್, ನಾವು ರೇಷನ್ ಕಾರ್ಡ್ ಸರ್ವಿಸನ್ನು ಯೂಸ್ ಮಾಡಿದ ಮೇಲೆ ರೇಷನ್ ಕಾರ್ಡ್ ಸರ್ವಿಸ್ಗೆ ಪೇಮೆಂಟ್ ಮಾಡೋದು ಯಾವ ಥರ ವಿಧಾನವಿದೆ, ನ್ಯೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ ಮೇಲೆ ಅದರ ಅಮೌಂಟ್ ಯಾವ ಥರ ಫಿಲ್ ಮಾಡಬೇಕು, ಪೇಡ್ ಮಾಡಬೇಕು, ಹಾಗೂ ತಿದ್ದುಪಡಿ ಸೇರ್ಪಡೆ ಅಮೆಂಡ್ಮೆಂಟ್ ಮಾಡಿದ ಮೇಲೆ ಯಾವ ಥರ ಅದಕ್ಕೆ ಅಮೌಂಟನ್ನು ಪೇಡ್ ಮಾಡಬೇಕು ಅನ್ನೋದು ಸ್ಪಷ್ಟವಾದ ಮಾಹಿತಿ ಈ ವಿಡಿಯೋ ಮುಖಾಂತರ ಕೊಡ್ತೀನಿ ನೋಡಿ. ಇವಾಗ ನೀವು ಗ್ರಾಮ1 ವೆಬ್ ಪೋರ್ಟಲ್ನಲ್ಲಿ ಬಂದು ನೀವು ಸೇವಾ ಸಿಂಧು ಲಾಗಿನ್ ಆಗ್ತೀರಾ. ಅದೇ ಆದಮೇಲೆ ಅಪ್ಲೈ ಫಾರ್ ಆಲ್ ಸರ್ವಿಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸರ್ಚ್ನಲ್ಲಿ ರೇಷನ್ ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ರೇಷನ್ ಅಂತ ಟೈಪ್ ಮಾಡಿ ಅಥವಾ ಫುಡ್ ಅಂತ ಟೈಪ್ ಮಾಡಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ, ಪೇಮೆಂಟ್ ಫಾರ್ ರೇಷನ್ ಆ್ಯಂಡ್ ಸರ್ವಿಸಸ್ ಅಂತ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಫಸ್ಟ್ ಒಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಪ್ಲೀಸ್ ಸೆಲೆಕ್ಟ್ ಅಂತ. ಅದರಲ್ಲಿ ಟಿಕ್ ಮಾಡಿ. ಇದರಲ್ಲಿ ನಿಮಗೆ 4 ಆಪ್ಷನ್ ತೋರಿಸುತ್ತೆ. ಫಸ್ಟ್ನೇ ಆಪ್ಷನ್ ಬಂದುಬಿಟ್ಟು ನಿಮ್ಮ ಹೊಸ ರೇಷನ್ ಕಾರ್ಡ್ಗೆ ಅಮೌಂಟ್ ಪೇಡ್ ಮಾಡೋದು. ಇಲ್ಲಿ ನೋಡಿ, ನಾನು ಒಂದು ಸೆಲೆಕ್ಟ್ ಮಾಡಿದೆ, 50 ರೂಪಾಯಿ ಬಂದಾಗಿದೆ. ಇದರಲ್ಲಿ 3ನೇ ಆಪ್ಷನ್ ಬಂದುಬಿಟ್ಟು ನಮಗೆ ತಿದ್ದುಪಡಿ ಸೇರ್ಪಡೆ ಅಮೆಂಡ್ಮೆಂಟ್ಗಾಗಿ ಇರೋದು. ಇದರಲ್ಲಿ ಒಂದು ಆಪ್ಷನ್ ಟಿಕ್ ಮಾಡಿದೆ, ಒಂದಂತ 25 ರೂಪಾಯಿ ತೋರಿಸ್ತಾ ಇದೆ. ಈ ಥರ ನಾವು ಪೇಮೆಂಟ್ ಮಾಡ್ಬೋದು. ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಮುಂದಿನ ಹಂತಕ್ಕೆ ಹೋಗುತ್ತೆ. ಅದೇ K1 ಪೇಮೆಂಟ್ ಪ್ರೊಸೆಸ್. ಅದು ಆಲ್ವೇಸ್ ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಮುಂದಿನ ಹಂತ ಪೇಮೆಂಟ್ ಮಾಡೋ ಪ್ರೊಸೆಸ್. ಇಲ್ಲಿ ಸೆಲೆಕ್ಟ್ ಮಾಡೋ ವಿಧಾನ, ಫಸ್ಟ್ ಒನ್ನು ಹೊಸ ರೇಷನ್ ಕಾರ್ಡ್ಗಾಗಿ, 3ನೇದು ಅಮೆಂಡ್ಮೆಂಟ್ ತಿದ್ದುಪಡಿ ಸೇರ್ಪಡೆ ಮಾಡಿದ್ದರಲ್ಲಿ ಪೇಮೆಂಟ್ ಮಾಡೋದಕ್ಕಾಗಿ. ನಾವು ಬೆಟರ್ ವೇ ಸಿಂಗಲ್ ಆಗಿ ಪೇಡ್ ಮಾಡಿ ನಿಮಗೆ ಟ್ರಾನ್ಸಾಕ್ಷನ್ ಕೌಂಟು ಜಾಸ್ತಿ ಆಗುತ್ತೆ, ಇಲ್ಲ ನಿಮಗೆ ಪೇಡ್ ಮಾಡೋಕ್ಕೆ ಟೈಮ್ ಹೆಚ್ಚಿಗೆ ಆಗುತ್ತೆ ಅಂತ ಇದ್ದರೆ ನಿಮ್ಮ ಬಲ್ಕಾಗಿ ಒಂದು ಸರ್ತಿ ಪೇಡ್ ಮಾಡಿ, ನಿಮ್ಮ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಈ ಥರ ನೀವು ಪೇಮೆಂಟ್ ಮಾಡಿ ನೀವು ಸೇವೆಗಳನ್ನು ಉಪಯೋಗ ಮಾಡಿಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್.